ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 3 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಾವು ತಿರುಮಲದಲ್ಲಿ ಔಟ್ಸೈಡ್ ಟೆಂಪಲ್ಗೆ ವಿಸಿಟ್ ಕೊಟ್ಟಿದ್ವಿ. ಮಿಕ್ಕಿದ 3 ದೇವಸ್ಥಾನ ಇತ್ತಲ್ಲ, ಅದಕ್ಕೆ ಹಾಗಾಗಿ ಆ ವಿಡಿಯೋ ಪ್ಲೇಸಸ್ ಎಲ್ಲ ತೋರ್ಸೋಕ್ಕೋಸ್ಕರ ನಾನು ಪಾರ್ಟ್ 3 ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಆ್ಯಂಡ್ ಲೈಕ್ ಮಾಡಿ ಫ್ರೆಂಡ್ಸ್. ನಾವು ಔಟ್ಸೈಡ್ ಟೆಂಪಲ್ಗೆ ಹೋಗ್ಬೇಕಂದ್ರೆ ಈ ಬಸ್ನ ಹತ್ತಬೇಕು. ಈ ಬಸ್ಸಲ್ಲಿ ಒಬ್ಬರಿಗೆ 75 ರುಪೀಸು ಚಾರ್ಜ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಹೋಗೋಣ, ಲೆಟ್ಸ್ ಗೋ. ಫ್ರೆಂಡ್ಸ್, ನಾವು ಬಸ್ಸಲ್ಲಿ ಫಸ್ಟ್ ಬಂದಿದ್ದೆ ಶ್ರೀವಾರಿ ಪಾದ ನೋಡೋಕ್ಕೋಸ್ಕರ. ಈ ಪ್ಲೇಸ್ ಬಂದು ಶ್ರೀವಾರಿ ಪಾದಲ್ ಅಂತ. ಆ ಬಸ್ ಏನಿದೆಯಲ್ಲ, ಬಸ್ಸು 75 ರುಪೀಸ್ಗೆ 6 ಪ್ಲೇಸಸ್ನ ಕಂಪ್ಲೀಟಾಗಿ ನೋಡ್ಬೋದು. ಬಟ್ ನಮ್ಮ ಟೈಮಿಗೆ ರೀಚ್ ಆಗಿದ್ದು 3 ಪ್ಲೇಸ್ ನೋಡೋಕ್ಕೋಸ್ಕರ. ಹಾಗಾಗಿ ಅಷ್ಟೇ ದುಡ್ಡು ಕೊಟ್ಟು ನಾವು 3 ಟೆಂಪಲ್ಸ್ನ ನೋಡ್ತಿದ್ವಿ. ಹಾಗಾಗಿ ಅದರಲ್ಲಿ ಫಸ್ಟ್ನೇದು ಬಂದು ಶ್ರೀವಾರಿ ಪಾದಾಲು. ಇಲ್ಲಿ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋದರೆ ಅಂದರೆ ಪರಮಾತ್ಮನ ಪಾದಗಳಿದೆ. ಆ ಪಾದ ನೋಡ್ಕೊಬರೋ ಅಂಥ ಟೆಂಪಲ್ ಇರೋ ಜಾಗನೇ ಶ್ರೀವಾರಿ ಪಾದಲ್ ಅಂತ ಕರೀತಾರೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ಟೆಪ್ಸ್ ಎಲ್ಲ ಇದೆ, ಹತ್ಕೊಂಡು ನಾವು ಹೋಗಬೇಕು. ನೋಡಿ ಫ್ರೆಂಡ್ಸ್, ಸ್ವಾಮಿ ಪಾದ ನೋಡೋಕ್ಕೂ ಕೂಡ ಇಷ್ಟೊಂದು ಜನ ಇದ್ದಾರೆ ಅಂತ ತುಂಬಾ ರಶ್ ಇತ್ತು. ಆ ರಶಲ್ಲಿ ಹೋಗಿದ್ವಿ ಪಾದ ನೋಡೋಕ್ಕೆ. ಪಾದ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದೇ ಶ್ರೀವಾರಿ ಪಾದ. ಅಂದರೆ ಸ್ವಾಮಿ ಅವರು ಭೂಮಿಗೆ ಬರಬೇಕಾದ್ರೆ ಮೊದಲನೇ ಪಾದ ಇಟ್ಟಿರೋದಾಗಿ ಇದನ್ನು ಶ್ರೀವಾರಿ ಪಾದ ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನೋಡೋಕ್ಕಂತೂ ತುಂಬಾ ರಶ್ ಇತ್ತು. ಈ ಜಾಗದಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ತಿರುಮಲ ಟೆಂಪಲ್ ಕಾಣುತ್ತೆ. ನಮಗಂತೂ ಕಾಣಿಸುತ್ತೆ, ಬಟ್ ತುಂಬಾ ರಶ್ ಇದರಿಂದ ನಾವು ಕರೆಕ್ಟಾಗಿ ನೋಡೋಕ್ಕಾಗಲಿಲ್ಲ. ಪಾದವನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಪಾದ ಅಂತ. ಜೊತೆಗೆ ಗ್ರೀನ್ ನೇಚರು ಕೂಡ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಕೂಡ ಸ್ವಾಮಿ ಪಾದನ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟು ಹೊರಟ್ವಿ ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಶಿಲಾತೋರಣಂ ಅಂತ. ಅಂದರೆ ಇಲ್ಲಿ ಬಂಡೆ ಕಲ್ಲುಗಳೇನಿದಾವಲ್ಲ, ಅದು ತೋರಣ ಥರ ನೋಡೋಕ್ಕೆ ಕಾಣುತ್ತೆ ಅನ್ನೋ ಕಾರಣವಾಗಿ ಇದನ್ನು ಶಿಲಾತೋರಣ ಅಂತ ಕರೀತಾರೆ. ಇದು ಕೂಡ ಚೆನ್ನಾಗಿದೆ ಅಂತ ನೋಡಿರೋರೆಲ್ಲ ಹೇಳಿದ್ದಾರೆ. ನಾವು ಕೂಡ ಫಸ್ಟ್ ಟೈಮ್ ಹೋಗ್ತಿರೋದು. ನೋಡಿ ಫ್ರೆಂಡ್ಸ್, ಪಾರ್ಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಈಚೆಗಡೆಯಿಂದ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಶಿಲಾತೋರಣ ನೋಡೋಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ದೀರಲ್ವ, ಇದೇ ಶಿಲಾತೋರಣಂ ಅಂತ. ನೋಡಿ, ಅದು ಚಿಕ್ಕದಾಗಿ ಒಂದು ತೋರಣ ಥರ ಮೂಡಿದೆಯಲ್ಲ, ಅದೇ ಶಿಲಾತೋರಣ ಅಂತ. ಇಲ್ಲೂ ಕೂಡ ಜನ ಇದ್ದರು. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹತ್ತಿರದಿಂದ ನೋಡಿದ್ರೆ ನಮಗೆ ಅದು ನೀಟಾಗಿ ಕಾಣಲ್ಲ. ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಶಿಲಾತೋರಣ ಮಾತ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಜನ ಇದ್ದಾರೆ. ಇಲ್ಲೂ ಕೂಡ ಪಾರ್ಕ್ ಇದೆ. ತುಂಬ ನೋಡೋ ಪ್ಲೇಸು. ನಮಗೆ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವು ಸ್ವಲ್ಪ ನೋಡಿದ್ವಿ. ಇನ್ನೂ ತುಂಬಾ ಪಾರ್ಕೆಲ್ಲ ನೋಡೋದಿದೆ. ಬನ್ನಿ ಫ್ರೆಂಡ್ಸ್, ಪಾರ್ಕ್ ಒಳಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೆಲ್ಲ ಪಾರ್ಕು. ತುಂಬಾ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಗಣಪತಿ ಎಲ್ಲ ದಶಾವತಾರ ಇರೋವಂಥದ್ದು ಕೂಡ ಎಲ್ಲ ವಿಗ್ರಹಗಳನ್ನ ಇಟ್ಟಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು.
ಶಿಲಾತೋರಣಂ ಇದೆಯಲ್ಲ ಅದರಿಂದ ಸ್ವಲ್ಪ ಅದೇ ಪ್ಲೇಸಲ್ಲೇನೋ ಸ್ವಲ್ಪ ಮುಂದೆ ಬಂದರೆ ಚಕ್ರತೀರ್ಥಂ ಕೂಡ ಅಲ್ಲೇ ಇದೆ. ಈ ಚಕ್ರತೀರ್ಥಂ ಏನಂತ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಬನ್ನಿ ಫ್ರೆಂಡ್ಸ್ ಹೋಗೋಣ. ನೋಡಿ ಇಲ್ಲೂ ಕೂಡ ತುಂಬಾ ದೂರ ಇದೆಯಂತೆ ನಡ್ಕೊಂಡು ಹೋಗೋದು. ನಡ್ಕೊಂಡು ಹೋದರೆ ಅಲ್ಲಿ ಒಂದು ಶಿವಲಿಂಗ ಇದೆ ಅಂತ ಯಾರೋ ಹೇಳಿದ್ದಾರೆ ನೋಡಿರೋರು. ಅದು ಅಮೃತಶಿಲೆದು ಶಿವಲಿಂಗ ಅಂತ ತುಂಬಾ ಚೆನ್ನಾಗಿದೆಯಂತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್ ಹೋಗೋಣ. ಈ ಥರನೇ ಸ್ಟೆಪ್ಸ್ ಇದೆ ಅಂತೆ, ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಂತ. ಅಂದರೆ ಒಂದು ಚಕ್ರ ಟೈಪ್ ಇರೋಂಥದ್ರಲ್ಲಿ ನೀರು ನಿಂತ್ಕೊಂಡಿದೆ, ಅದನ್ನು ಚಕ್ರತೀರ್ಥಂ ಅಂತಾರೆ ಅಂತ ನೋಡಿರೋ ಕೆಲವೊಂದು ಸ್ವಲ್ಪ ಜನ ಹೇಳಿದ್ದಾರೆ ನಮಗೆ. ನಾವು ಯಾವತ್ತೂ ನೋಡಿರಲಿಲ್ಲ, ಹಾಗಾಗಿ ಹೋಗ್ತಿದ್ದೀವಿ. ಇನ್ನು ಮಿಕ್ಕಿದರೆ 6 ಪ್ಲೇಸಸ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, 75 ರುಪೀಸ್ಗೆ 6 ಪ್ಲೇಸಸಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ. ಈ 3 ಬಿಟ್ಟು ಯಾವುದಂದರೆ ಶ್ರೀವರಿಪಾದಲು, ಶಿಲಾತೋರಣ, ಚಕ್ರತೀರ್ಥಂ, ಈ 3 ಬಿಟ್ಟು ಇನ್ನು ಮಿಕ್ಕಿದ್ದು ಪಾಪ ವಿನಾಶಮ, ಆಕಾಶಗಂಗಾ, ಜಾಪಾಲಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು ಆಲ್ಮೋಸ್ಟ್ ಎಲ್ಲ ನಾವು ಕಂಪ್ಲೀಟಾಗಿ ನೋಡಿದ್ದೀವಿ. ಈ 3 ಪ್ಲೇಸ್ನ ನೋಡೋಕ್ಕಾಗಿರಲಿಲ್ಲ, ಹಾಗಾಗಿ ಈ ಸರಿ 3 ನೋಡಬೇಕು ಅಂತ ಫುಲ್ ಚಾರ್ಜ್ ಕೊಟ್ಟು 3 ಪ್ಲೇಸ್ನೇ ನೋಡಬೇಕಂತ ಬಂದಿದ್ದೀವಿ. ನೋಡಿ ಇಲ್ಲೂ ಕೂಡ ಎಷ್ಟೊಂದು ಜನ ಇದ್ದಾರೆ, ಇವರೆಲ್ಲ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನಾವಿವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಡೆಯೋದಂತೂ ತುಂಬಾ ದೂರ ಇದೆ. ಈ ಚಕ್ರತೀರ್ಥಂ ನೋಡಬೇಕಂದ್ರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಂತ ಇಲ್ಲೂ ಎಲ್ಲ ಅಂಗಡಿಗಳಿದೆ, ಏನೂ ಇದ್ದಿಲ್ಲ. ಅಂಗಡಿ ಇದೆ, ಎಲ್ಲ ನೋಡ್ಕೊತ ತಿನ್ಕೊತ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಹತ್ರ ಹಿಂಗೆ ಹೋಗೋಣ. ಫ್ರೆಂಡ್ಸ್ ಇರೋ ಸ್ವಲ್ಪ ದೂರ ನಡ್ಕೊಂಡೋದ್ರೆ ನಮಗೆ ದೇವಸ್ಥಾನ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಇದೆ. ಇಲ್ಲಿ ಯಾರು ಕೂಡ ಪೂಜೆ ಬಡಿಸ್ತಾ ಇದ್ರು. ಅಲ್ಲಿ ಫೋಟೋ ವಿಡಿಯೋ ತೆಗಿಯೋಂಗಿಲ್ಲ ಅಂತ ಹಾಕಿದ್ರು, ಹಾಗಾಗಿ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ನೋಡಿ ಮಧ್ಯೆಯಲ್ಲಿ ಕೆತ್ತಾಗಿರೋಂಥ ನರಸಿಂಹಸ್ವಾಮಿದು ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಸರ್ಪ ಪರಮಾತ್ಮಂದು ಒಂದು ವಿಗ್ರಹ ಇತ್ತು, ಅದಕ್ಕೂ ಕೈ ಮುಕ್ಕು ನೋಡಿದ್ವಿ ಫ್ರೆಂಡ್ಸ್. ನೋಡಿ ಇದೇನೆ ಚಕ್ರತೀರ್ಥಮು ಅಂತ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿದು ಪುಟ್ಟ ವಿಗ್ರಹ ಇದೆ, ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗೆ 3 ನಾಮ, ಇಲ್ಲೂ ಕೂಡ ಆಂಜನೇಯ, ಆ ಕಡೆ ಗರುಡ. ಫ್ರೆಂಡ್ಸ್, ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ ಈ ಥರದ್ದಿತ್ತು. ಐ ಥಿಂಕ್ ನನಗೆ ನೋಡಿ ಇದೇ ಚಕ್ರತೀರ್ಥಂ ಅಂತ ಅನ್ನಿಸ್ತಾ, ಯಾಕಂದರೆ ಇದೇ ಆ ಥರ ಶೇಪಲ್ಲಿ ಇದೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಇಲ್ಲೇ ಕಾಯನ್ನೆಲ್ಲ ಹಾಕಿದ್ದಾರೆ. ಐ ಥಿಂಕ್ ಇದೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಆ 3 ಪ್ಲೇಸ್ನೆಲ್ಲ ಕಂಪ್ಲೀಟಾಗಿ ನೋಡಿಕೊಂಡು ತಿರುಮಲದಿಂದ ಕೆಳಗೆ ತಿರುಪತಿಗೆ ಬಂದು ಅಲ್ಲಿಂದ ನಾವು ತಿರುಚನೂರು ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಿಕಾಸ್ ಅಲ್ಲೆಲ್ಲ ನಾವು ಫೋಟೋ ವಿಡಿಯೋ ತಗೊಳಕ್ಕಾಗಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿತ್ತು. ತಿರುಮಲದಲ್ಲಿ ಹೊರಟಾಗಲೇ ಸಂಜೆ 4:15 ಗಂಟೆ ಆಗ್ಬಿಡ್ತು, ಹಾಗಾಗಿ ವಿಡಿಯೋನ ತಗೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ಮತ್ತೆ ವಿಡಿಯೋನ ತಿರುಚನೂರು ಅಮ್ಮನ ಪದ್ಮಾವತಿ ಅಮ್ಮನ ದೇವಸ್ಥಾನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 6 ಗಂಟೆ ಆಯಿತು ಫ್ರೆಂಡ್ಸ್. ಇಲ್ಲಿ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಊಟ ಸ್ವೀಕರಿಸಿ ಬಂದು ವಿಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು, ಹಾಗಾಗಿ ಫಂಕ್ಷನ್ ಎಲ್ಲ ನೋಡ್ಕೊಂಡ್ವಿ ಫ್ರೆಂಡ್ಸ್. ನೋಡಿ ಈಗೇನು ತೋರಿಸಿದ್ನಲ್ಲ, ಇದು ಲಾಡು ಕೌಂಟರ್. ಈ ಲಾಡು ಕೌಂಟರ್ ಏನಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ನಾವು ಲಾಡುನ ಪೇ ಮಾಡೇ ತೊಗೋಬೇಕು. ಇಲ್ಲಿ ಯಾವುದೇ ಥರ ಫ್ರೀ ಲಾಡು ಕೊಡೋಲ್ಲ. ಮೊದಲು ಕೊಡ್ತಾಯಿದ್ರು, ಇವಾಗ ಕೊಡ್ತಾಯಿಲ್ಲ. 1 ಲಾಡುಗೆ 25 ರುಪೀಸ್ ಆಗುತ್ತೆ. ಇಷ್ಟ ಇದ್ದವರು ತೊಗೊತಾರೆ ಫ್ರೆಂಡ್ಸ್. ನಾವು ಕೂಡ ಲಾಡು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್.
ಫ್ರೆಂಡ್ಸ್, ಅಮ್ಮನ ದೇವಸ್ಥಾನದಿಂದ ನೆಕ್ಸ್ಟ್ ಬಂದಿದ್ದೆ ನಾವು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 8 ಗಂಟೆ ಆಯಿತು. ಕರೆಕ್ಟಾಗಿ ದರ್ಶನ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ 8 ಗಂಟೆ ಆಯಿತು. ದರ್ಶನ ಮುಗಿಸಿ ಇಲ್ಲಿ ಈಚೆ ಬರೋ ಅಷ್ಟೊತ್ತಿಗೆ 8:15 ಆಯಿತು. ನಮಗೆ ಟ್ರೈನ್ ಬಂದು 9:45 ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು ಫ್ರೆಂಡ್ಸ್. ನೋಡಿ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲೂ ಕೂಡ ತುಂಬಾ ಜನ ಇದ್ದರು. ದರ್ಶನನೂ ಆದರೂ ಚೆನ್ನಾಗಾಯಿತು ಫ್ರೆಂಡ್ಸ್. ನಾವು ಇಲ್ಲಿಂದ ನೆಕ್ಸ್ಟ್ ಹೊರಟಿದ್ದೆ ಗೋಬಿ ರೈಸ್ ತಗೊಳ್ಳೋಕ್ಕೆ. ಇದು ಬಾಬು ಗೋಬಿ ರೈಸ್ ಅಂತ ಫ್ರೆಂಡ್ಸ್. ಈ ಗೋಬಿ ಕಾರ್ನರು ಇಡೀ ತಿರುಪತಿಗೆ ಫೇಮಸ್ಸು. ಅಷ್ಟು ಜನ ಇರ್ತಾರೆ. ನಾವು ಒಂದ್ಸರಿ ಇದು ಟೋಕನ್ ತೊಗೊಂಡು ನಿಂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಕಾಯಬೇಕು ಪಾರ್ಸಲ್ಗೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ನಿಮಗೆ ಆದಷ್ಟು ತೋರಿಸ್ಬೇಕಾಗಿತ್ತು, ತೋರ್ಸೋಕ್ಕಾಗಿಲ್ಲ. ಹಾಗಾಗಿ ಈ ಸರಿ ತೋರಿಸ್ತಾ ಇದ್ದೀನಿ. ಇದು ಗೋವಿಂದರಾಜ ಸ್ವಾಮಿ ಗುಡಿಯಿಂದ ಸ್ಟ್ರೈಟ್ ಇದೆ, ಹಿಂದೆಗಡೆ ಗೇಟಿಂದ ಬರ್ಬೋದು ಫ್ರೆಂಡ್ಸ್.